ಚಾಮರಾಜನಗರ ಜಿಲ್ಲೆಯ ನಕ್ಕುಂದಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಮಹಿಳೆಯರು 1 ಕಿಲೋಮೀಟರ್ ದೂರದವರೆಗೆ ಕ್ರಮಿಸಬೇಕಾದ ದುಸ್ಥಿತಿ ಎದುರಾಗಿದ್ದು, ಚುನಾಯಿತ ಜನಪ್ರತಿನಿಧಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಭರಪೂರ ಆಶ್ವಾಸನೆಗಳನ್ನು ಕೊಟ್ಟು ಮತ ಪಡೆದ ಜನಪ್ರತಿನಿಧಿಗಳು ಮಾತ್ರ ನಮ್ಮ ಗ್ರಾಮದತ್ತ ಮುಖ ಮಾಡಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು. ಈ ಗ್ರಾಮದಲ್ಲಿ 25ಕ್ಕೂ ಹೆಚ್ಚು ಮನೆಗಳಿದ್ದು ನಿತ್ಯ ಜೀವನಕ್ಕೆ ಕುಡಿಯುವ ನೀರಿನ ಹಾಹಾಕಾರ ಎದುರಾಗಿದೆ. ದೈನಂದಿನ ಬಳಕೆಗೆ ನೀರಿಗಾಗಿ ಗ್ರಾಮದಿಂದ ಸುಮಾರು 1.5 ಕಿಲೋಮೀಟರ್ ಕ್ರಮಿಸಿ ಖಾಸಗಿ ಜಮೀನಿನಿಂದ ನೀರು ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗೆ ದೂರು ನೀಡಿದರೂ ಸಹ ಯಾರೂ ಗಮನ ಹರಿಸುತ್ತಿಲ್ಲ. ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸದಿದ್ದರೆ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಗ್ರಾಮಸ್ಥ ಮುರುಗೇಶ್ ಎಚ್ಚರಿಸಿದ್ದಾರೆ. ಸ್ವಾಮಿ ನೀರಿಲ್ದೆ ಒಯ್ತೀಮಿ ನೆಕ್ಕೊಂದಿಗೆ ಅವಳ್ಕೋಗಿ ಹಿಡ್ಕೊಂಬತ್ತೀಮಿ. ನಮ್ ಯಾಣ ಮಾಡುದು ನಡುಕಾಗ್ನಾರ ನಮ್ಮ ಊರು ದೂರ ಏನ್ ಮಾಡುದು. 4 ತಿಂಗಳಿಂದ ನೀರಿಲ್ಲ. ನಮ್ಮ ಯಾಣ ಮಾಡೋಕ್ಕಾದತ್ತು. ಎಲ್ಲರೂ ಬಾವಿದತ್ತ ಬಾವಿಲಿ ಹೋಗ್ತಂದಮ್ಮ, ಎಲ್ಲೂ ಇಲ್ಲ ನೀರು. ನಮ್ ಕುಡಿಯೋಕೆ ನೀರಿಲ್ಲ. ಎಷ್ಟು ದೂರದಿಂದ ಬರ್ತಿದ್ದಾರೆ? ಯಾಕೆ 2 ಮೈಲಿ 3 ಮೈಲಿ ಹೋಗ್ಬೇಕು ನೀರ್ಗೆ. ನಮ್ ಹೋಗಲಿಂದ ನೀರ್ ತಂದು ನಮ್ಗೆ ಮಾಡೋಕ್ಕಾದತ್ತ. ಯಾರಿಗೆ ಹೇಳಿದ್ದೀರಾ? ಯಾರಿಗೆ ಹೇಳಿದಮ್ಮ? ಯಾರಿಗೂ ಹೇಳ್ದಿಲ್ಲ. ಹೇಳಿ ಸಾಕಾಗೈತಿ. ಇಂಥವ್ರಿಗೆಲ್ಲ ನಮ್ ಯಾನ ಮಾಡು ಸ್ವಾಮಿ. ನಾವ್ ಒಯ್ತೀಮಿ, ಅವು ಬರಿ ಎಲ್ಲ ಬರ್ತದೆಲ್ಲ ಜಾಕ್ ಒಯ್ತೀಮಿ. ಅಲ್ಲೋಗಿ ನಮ್ ನೀರ್ ತರೋಕ್ಕಾದತ್ತ? ಸರಿ ಊರಲ್ಲಿ ಇರತ್ ಬಂದು ನೋಡ್ರಿ ನೀವೇ. ನಮ್ಗೆ ಏನ್ ಕಷ್ಟ ಕೊಟ್ಬಿಟ್ರಿಯೋ, ಇದೇ ಕಷ್ಟ ಕೊಟ್ಬಿಟ್ಟಿಲ್ಲ. ನಮ್ ಹಿಂಗಾದ್ರು ಮಾಡೋಕ್ಕಾದತ್ತ? ನಮಸ್ಕಾರ ಸರ್, ನನ್ನ ಹೆಸರು ಮುರುಗೇಶ್ ಅಂತ. ಇಲ್ಲೇ ಮಿನ್ನೆಮ್ ಗ್ರಾಮ ಪಂಚಾಯತಿ ಕೇಸ್ತಡಿ ಗ್ರಾಮ. ಇಲ್ಲಿ ಸುಮಾರು 1 ವರ್ಷದಿಂದ ಕಳೆದ ಏಪ್ರಿಲ್ ತಿಂಗಳಿಂದ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾಯಿದೆ. ಯಾವುದೇ ರೀತಿಯಾದಂಥ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು ಯಾವುದೇ ರೀತಿ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ ಹಲವಾರು ಸಾರಿ ಮನವಿಯನ್ನು ಸಲ್ಲಿಸಿದ್ರು ಸಹ ಬಗೆಹರಿಸ್ಕೊಡ್ತಿಲ್ಲ. ಆಗುತ್ತೆ 1 ವಾರ, 2 ವಾರ ಟೈಮ್ ಕೇಳ್ತಾರೆ. ಯಾವುದೇ ರೀತಿಯಾದಂಥ ಸಮಸ್ಯೆನ ಬಗೆಹರಿಸಿಲ್ಲ. ಈ 1 ವರ್ಷ ಆಯಿತು. ಸುಮಾರು ಇಲ್ಲಿ ಸುತ್ತಮುತ್ತ ಒಂದು 25 ಮನೆಗಳು ಬರ್ತವೆ. 25 ಮನೆಗಳು ಸಹ ಕುಡಿಯೋ ನೀರು ಸಮಸ್ಯೆ ಇದೆ. ಅಕ್ಕಪಕ್ಕದ ಜಮೀನು, ಖಾಸಗಿ ಜಮೀನಲ್ಲಿ ಹೋಗಿ ನೀರು ತಗೊಬರುವಂಥ ಪರಿಸ್ಥಿತಿ ಇದೆ. ಸುಮಾರು 1 ರಿಂದ 2 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಹೋಗಿ ಕುಡಿಯೋ ನೀರನ್ನು ತಗೊಬರುವಂಥ ಪರಿಸ್ಥಿತಿ ಇದೆ. ಆದರೆ ಪಂಚಾಯತಿ ಅಧಿಕಾರಿಗಳು ಮೊದಲೊಂದು ಸಾರಿ ವರದಿ ಕೊಟ್ಟಾಗ 3 ದಿನದಲ್ಲಿ ಸರಿ ಮಾಡ್ತೀವಿ ಅಂತ ಹೇಳಿದರು. ಆ ಸಮಸ್ಯೆನೂ ಸಹ ಇನ್ನೂ ಬಗೆಹರಿಸಿಲ್ಲ. ಇದೇ ಥರ ಸಮಸ್ಯೆ ಬಗೆಹರಿಸಿ ಮುಂದೆ ಒಂದಿನ ಪ್ರತಿಭಟನೆ ಮಾಡಬೇಕಂತ ಕೇಳ್ಕೊಳ್ತೀವಿ. ಟ್ಯಾಂಕ್ ಎಲ್ಲ ಇದು ಎಲ್ಲ ಕಚರೆ